ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಚುನಾವಣೆ ನಡೆಯೋ ಸಂದರ್ಭದಲ್ಲಿ ಆಮಿಷದ ಮೇಲೆ ಆಮಿಷ ಒಡ್ಡಿದ್ದೇ ಬಂತು. ಆ ಫೆಸಿಲಿಟಿ ಈ ಫೆಸಿಲಿಟಿ, ಮನೆಗೆ ನೀರು, ಕರೆಂಟು, ರೇಷನ್ ಎಲ್ಲ ಬಂದ್ಬಿಡುತ್ತೆ ಅಂತ ಹೇಳಿ. ಆದರೆ ಚುನಾವಣೆಯ ಮತದಾನ ಪ್ರಕ್ರಿಯೆ ರಾಜ್ಯದಲ್ಲಿ ಮುಗಿತು, ಅಲ್ಲಿಗೆ ಆಮಿಷಗಳ ಸರಣಿ ಕೂಡ ಮುಗಿದು ಹೋಯ್ತಾ ಅಂತೇಳಿ. ಆಮಿಷಗಳ ಆಮಿಷ ಅಷ್ಟೇ, ಮನೆಗೆ ನೀರು ಬರೋಲ್ಲ, ಕರೆಂಟು ಸರಿಯಾಗಿ ಸಿಗಲ್ಲ ಇನ್ಮೇಲಿಂದ. ಯಾಕೆ ಮಾತನ್ನು ಹೇಳ್ತಿದ್ದೀವಿ ಅಂದರೆ ರಾಯಚೂರಿನಲ್ಲಿ ಆಲ್ರೆಡಿ ಪ್ರತಿಭಟನೆ ಶುರುವಾಗಿದೆ. ರಾಯಚೂರು ನಗರದ ನಿವಾಸಿಗಳಿಗೆ ನೀರೇ ಸಿಗ್ತಿಲ್ಲಂತೆ. ಜಿಲ್ಲಾಧಿಕಾರಿ ಬಂಗಲೆಗೆ ಮುತ್ತಿಗೆ ಹಾಕೋಕೆ ಪ್ರಯತ್ನ ಪಟ್ಟಿದ್ದಾರೆ, ಬೀದಿಗಿಳಿದು ಪ್ರತಿಭಟನೆ ಮಾಡ್ತಿದ್ದಾರೆ ರಾಯಚೂರಿನ ಜನ. ವಾರಕ್ಕೊಮ್ಮೆ ನೀರು ಬಿಡ್ತಾ ಇದ್ದಾರೆ, ಏನು ಮಾಡೋದು ನಾವು, ವಾರಕ್ಕೊಂದ್ಸತಿ ನೀರು ಬಿಟ್ರೆ ಅಂತ ಹೇಳಿ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ಖಾಲಿ ಕೂಡ ಹಿಡಿದು ಪ್ರತಿಭಟನೆ ಮಾಡ್ತಿದ್ದಾರೆ. ಜಿಲ್ಲಾಧಿಕಾರಿಗಳ ಬಂಗಲೆ ಎದುರು ಕೂತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಚಂದ್ರಶೇಖರ್ ನಾಯಕ್ ರಾಯಚೂರಿನ ಜಿಲ್ಲಾಧಿಕಾರಿಗಳು. ನಗರಸಭೆ ಅಧಿಕಾರಿಗಳಿಗೆ, ಬಡ ಜನರ ಬಗ್ಗೆ ನಿರ್ಲಕ್ಷ್ಯ ವಹಿಸುತ್ತಿರುವ ನಗರಸಭೆ ಅಧಿಕಾರಿಗಳಿಗೆ, 8 ದಿನಕ್ಕೊಮ್ಮೆ ನೀರು ಕೊಡುವ ರಾಯಚೂರು ನಗರಸಭೆಗೆ, ಬಡವರನ್ನು ಸತಾಯಿಸುತ್ತಿರುವ ನಗರಸಭೆಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಬಡವರ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲದ ನಗರಸಭೆಗೆ, ನಿರ್ಲಕ್ಷ್ಯ ವಹಿಸುತ್ತಿರುವ ಅಧಿಕಾರಿಗಳಿಗೆ, ನಗರಸಭೆ ಅಧಿಕಾರಿಗಳಿಗೆ, ಬಡ ಜನ. ಅಂಜಲಿ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ಎನ್ಕೌಂಟರ್ಗೆ ಒತ್ತಾಯ ಆಗ್ತಾ ಇದೆ. ಮತ್ತೊಂದೆಡೆ ಅಂಜಲಿ ಹತ್ಯೆ ಖಂಡಿಸಿ ಪ್ರತಿಭಟನೆ. ನೋಡಿ, ವೀರಾಪುರ ಓಣಿ ಅಂಜಲಿ ನಿವಾಸದಲ್ಲಿ ಮೌನ ಆವರಿಸಿದೆ. ನಾವು ನಿನ್ನೆ ಈ ಸ್ಟೋರಿಯನ್ನು ಭಾಳ ದೊಡ್ಡದಾಗಿ ತೊಗೊಂಡ್ವಿ. ಅಲ್ಲಿರುವಂಥ ಪೊಲೀಸ್ ಸ್ಟೇಷನ್, ಅಲ್ಲಿರುವಂಥ ಪೊಲೀಸ್ ಅಧಿಕಾರಿ ಕೇಸನ್ನು ಯಾಕೆ ತಗೊಂಡಿಲ್ಲ ಅಂತ ನಾವು ಆ ಸ್ಟೋರಿಯನ್ನು ಭಾಳ ದೊಡ್ಡದಾಗಿ ತಗೊಂಡ ನಂತರ ಈಗ ಸಸ್ಪೆಂಡ್ ಆಗಿದ್ದಾರೆ. ಇಬ್ಬರು ಸಸ್ಪೆಂಡ್ ಆಗಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಎಲ್ಲರೂ ನೇಹಾ ಸ್ಟೋರಿ ಹಿಂದೆ ಹೋಗ್ತಾ ಇದ್ರು, ಹೋಗಬಾರ್ದು ಅಂತಲ್ಲ, ಆದರೆ ಅಂಜಲಿ ಜೊತೆ ಯಾರೂ ಇರಲಿಲ್ಲ. ದೊಡ್ಡದಾಗಿ ಆ ಸ್ಟೋರಿಯನ್ನು ಮಾಡಿದ್ದೆ ರಿಪಬ್ಲಿಕ್ ಕನ್ನಡ. ಈಗ ನಮ್ಮ ಇಂಪ್ಯಾಕ್ಟ್ ಕಾರಣಕ್ಕಾಗಿ ಆ ಪೊಲೀಸ್ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ. ಇಬ್ಬರು ಪೊಲೀಸ್ ಅಧಿಕಾರಿಗಳು ಸಸ್ಪೆಂಡ್ ಆಗಿರೋದು ರಿಪಬ್ಲಿಕ್ ಕನ್ನಡ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡ ಪದೇ ಪದೇ ಕ್ವಶನ್ ಮಾಡ್ತಾ ಇತ್ತು. ಅವತ್ತು ಪೊಲೀಸ್ ಸ್ಟೇಷನ್ಗೆ ಇವರಿಬ್ಬರು ಹೋದಾಗ ಯಾಕೆ ಕೇಸ್ ತಗೊಂಡಿಲ್ಲ, ಈಗ ಅವರನ್ನು ಅಮಾನತುಗೊಳಿಸಲಾಗಿದೆ. ನಂಬರ್ 1, ಮಹಿಳಾ ಆಯೋಗಕ್ಕೆ ಪ್ರಶ್ನೆ ಮಾಡಿದ್ವಿ. ಮಹಿಳಾ ಆಯೋಗ ಎಲ್ಲಿ? ಮಹಿಳಾ ಆಯೋಗ ಎಚ್ಚೆತ್ತುಕೊಂಡಿದ್ದು ರಿಪಬ್ಲಿಕ್ ಕನ್ನಡ ವರದಿಯ ಬಳಿಕ. ಇದು ಕೂಡ ರಿಪಬ್ಲಿಕ್ ಕನ್ನಡ ಇಂಪ್ಯಾಕ್ಟ್. 2 ಸ್ಟೋರಿ. ಒಂದು, ಪೊಲೀಸ್ ಸಸ್ಪೆಂಡ್ ಆಗಿರೋದು ರಿಪಬ್ಲಿಕ್ ಕನ್ನಡ ಇಂಪ್ಯಾಕ್ಟ್. 2, ಮಹಿಳಾ ಆಯೋಗ ಧುಮುಕಿರೋದು ರಿಪಬ್ಲಿಕ್ ಕನ್ನಡ ಇಂಪ್ಯಾಕ್ಟ್. ಪ್ರಕಾಶ್ ಹಿರೇಮಠ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್ ಹಿರೇಮಠ್, ನಿನ್ನೆಯಿಂದ ನೋಡ್ತಾ ಇದ್ದೀರಿ, ಈ ಅಂಜಲಿ ಕೇಸನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಪ್ಲೇ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡ ಪ್ಲೇ ಮಾಡಿದ ನಂತರ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ. ಮಹಿಳಾ ಆಯೋಗ ಎಂಟ್ರಿ ಕೊಟ್ಟಿದೆ. ನಾವೊಂದು ಅಹವಾಲನ್ನು ಮಾಡಿದ್ವಿ, ಯಾವುದೇ ಕಾರಣಕ್ಕೂ BJP, ಕಾಂಗ್ರೆಸ್, JDSನ ಫ್ಲ್ಯಾಗ್ ಕಾಣಬಾರ್ದು, ಬಾವುಟ ಕಾಣಬಾರ್ದು. ಅದೇ ರೀತಿಯಲ್ಲಿ ಜನಸಾಗರ ಇವತ್ತು ಸೇರ್ತಾ ಇದೆ, ಪ್ರೊಟೆಸ್ಟ್ ಮಾಡ್ತಾ ಇದೆ. ಯಾವ ರೀತಿ ಅಂಜಲಿ ಕೇಸನ್ನು ನಾವು ಕೊನೆ ತನಕ ಮುಟ್ಟಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಿಮ್ಮಿಂದ, ಆ ಕಡೆಯಿಂದ ಯಾವ ರೀತಿ ಅಪ್ಡೇಟ್ ಬರ್ತಾ ಇದೆ ಪ್ರಕಾಶ್? ಎಸ್ ಜಯಪ್ರಕಾಶ್ ಶೆಟ್ಟಿ, ಅಂಜಲಿ ಪ್ರಕರಣ ಅಂದರೆ ನೇಹಾ ಪ್ರಕರಣದ ನಂತರದಲ್ಲಿ ಬಹುದೊಡ್ಡ ಅಂದರೆ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂಥ ಮತ್ತೊಂದು ಪ್ರಕರಣ ಹುಬ್ಬಳ್ಳಿಯಲ್ಲಿ, ವಾಣಿಜ್ಯಗಿರಿ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಇಡೀ ಹುಬ್ಬಳ್ಳಿ ಧಾರವಾಡದ ಜನರಷ್ಟೇ ಅಲ್ಲದೆ ರಾಜ್ಯವೇ ಬೆಚ್ಚಿ ಬೀಳುವಂಥ ಮತ್ತೊಂದು ಘಟನೆ ನಡೆದಿದೆ. ಇದಕ್ಕೆ ಪ್ರಮುಖ ಕಾರಣ ಪೊಲೀಸರ ಒಂದು ದಿವ್ಯ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅನ್ನೋದು ಮೇಲ್ನೋಟಕ್ಕೆ ಈಗಾಗಲೇ ಸ್ಪಷ್ಟ ಆಗಿದೆ. ಯಾಕಂದರೆ ಈ ಹತ್ಯೆಗೂ ಮುನ್ನ, ಅಂದರೆ ಅಂಜಲಿಯನ್ನು ಹತ್ಯೆ ಮಾಡೋದಕ್ಕಿಂತ ಮುನ್ನ ಏನು ಆರೋಪಿ ಗಿರೀಶ್ ಇದ್ದಾನೆ, ಇವನು ಅವಳಿಗೆ ಬೆದರಿಕೆಯನ್ನು ಒಡ್ಡಿದ್ದರ ಏನು ಕುರಿತಾಗಿ ಅವರ ಕುಟುಂಬಸ್ಥರು ಪೊಲೀಸರಿಗೆ ವಿಷಯ ಮುಟ್ಟಿಸಿದ್ರು ಸಹಿತ, ದೂರು ಸಲ್ಲಿಸಲಿಕ್ಕೆ ಹೋಗಿದ್ದರೂ ಸಹಿತ ಅವರು ನಿರ್ಲಕ್ಷ್ಯವನ್ನು ವಹಿಸಿದ್ರು ಅಂತಕ್ಕಂಥ ಆರೋಪದ ಹಿನ್ನೆಲೆಯಲ್ಲಿ ಈಗಾಗಲೇ ಇಬ್ಬರು ಅಧಿಕಾರಿಗಳನ್ನು ಅಮಾನತು ಮಾಡಿ ಆದೇಶ ಕೂಡ ಮಾಡಲಾಗಿದೆ. ಇನ್ನು ನಿನ್ನೆಯಿಂದಲೂ ಸಹಿತ ಸಾಕಷ್ಟು ಒಂದು ಕೂಗು, ಆಕ್ರೋಶ, ಅಸಮಾಧಾನ ವ್ಯಕ್ತವಾಗ್ತಾ ಇತ್ತು. ಯಾಕಂದರೆ ಪ್ರಮುಖವಾಗಿ ಈ ಕೊಲೆಯ ಆರೋಪಿಯನ್ನು ಬಂಧಿಸಬೇಕು, ಅವರಿಗೆ ಕಠಿಣವಾದಂಥ ಶಿಕ್ಷೆಯನ್ನು ವಿಧಿಸಬೇಕು. ಪೊಲೀಸ್ ಇಲಾಖೆ ಯಾವ ರೀತಿ ಒಂದು ಇಲ್ಲಿ ಸಡಿಲಿಕೆಯನ್ನು ಮಾಡಿದೆ ಅಂದರೆ ಯಾವುದೇ ರೀತಿಯಾದಂಥ ಮುನ್ನೆಚ್ಚರಿಕೆ
ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳದೆ ನಿರ್ಲಕ್ಷ್ಯತನವನ್ನು ವಹಿಸ್ತಾ ಇದೆ. ಹೀಗಾಗಿ ಸಾಕಷ್ಟು ಒಂದು ಆಕ್ರೋಶ ಕೇಳಿ ಬರ್ತಾ ಇತ್ತು. ನಿನ್ನೆ ಸಹಸ್ರಾರು ಅಂದರೆ ನೂರಾರು ಸಂಖ್ಯೆಯಲ್ಲಿ ಅಂಜಲಿ ಮನೆ ಮುಂಭಾಗ ಒಂದು ಆಕ್ರೋಶಭರಿತವಾದಂಥ ಪ್ರತಿಭಟನೆಯನ್ನು ಮಾಡೋದ್ರ ಜೊತೆಗೆ ಚೆನ್ನಮೃತದಿಂದ ಹಿಡಿದು ಅದೇ ರೀತಿ ಅವರ ಮನೆಯವರೆಗೂ ಸಾಕಷ್ಟು ಒಂದು ಉಗ್ರವಾದಂಥ ಹೋರಾಟವನ್ನು ಮಾಡೋದ್ರ ಜೊತೆಗೆ ಈ ಪ್ರಕರಣವನ್ನು ಸಾಕಷ್ಟು ರೀತಿಯಲ್ಲಿ ಖಂಡಿಸಿದ್ರು. ಸಾಕಷ್ಟು ಜನರು, ಮಹಿಳೆಯರು, ಯುವಕರು, ಯುವತಿಯರು ಹೀಗೆ ನೂರಾರು ಸಂಖ್ಯೆಯಲ್ಲಿ ಜನರು ಈ ಪ್ರಕರಣವನ್ನು ಖಂಡಿಸಿದ್ರು. ಜೊತೆಗೆ ಈ ಪ್ರಕರಣದ ಕುರಿತಂತೆ ಒಂದು ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಆಗ್ರಹವನ್ನು ಕೂಡ ಮಾಡಿದರು. ಇವತ್ತು ಕೂಡ ಒಂದು ಬೃಹತ್ ಒಂದು ಪ್ರತಿಭಟನೆಗೆ ಇಲ್ಲಿ ಸಜ್ಜಾಗಿರ್ತಕ್ಕಂಥದ್ದು. ಸಾಕಷ್ಟು ಜನ ಇಲ್ಲಿ ಸೇರಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಪ್ರತಿಭಟನೆ ಆರಂಭವಾಗುತ್ತೆ. ಇಲ್ಲಿ ಅಂಜಲಿ ಮನೆಯ ಹತ್ತಿರದಲ್ಲಿ ಇರತಕ್ಕಂತಹ ದೇವಸ್ಥಾನದಿಂದ ಶಹರ ಪೊಲೀಸ್ ಠಾಣೆವರೆಗೂ ಈ ಒಂದು ಬೃಹತ್ ಪ್ರತಿಭಟನೆ ಇಲ್ಲಿ ನಡೆಯಲಿದೆ. ಸಾಕಷ್ಟು ರೀತಿಯಲ್ಲಿ ಅಂದ್ರೆ ಒಬ್ಬೊಬ್ಬರನ್ನಾಗಿ ನಾನು ಮಾತಾಡ್ತಾ ಹೋಗ್ತೀನಿ. ಜಯಪ್ರಕಾಶ್ ಶೆಟ್ಟಿ ಮೇಡಮ್, ಮತ್ತೆ ನೇಹಾ ಹತ್ಯೆ ಪ್ರಕರಣದ ನಂತರ ಮತ್ತೆ ಒಂದು ಹತ್ಯೆ ಪ್ರಕರಣ ನಡೆದಿದೆ, ಏನು ಹೇಳ್ತೀರಿ ಮೇಡಮ್? ನಿನ್ನೆ ನೇಹಾ ಹೋದ್ಲು, ಇವತ್ತು ಅಂಜಲಿ ಸರ್, ನಾಳೆ ಇನ್ನೊಂದು ಆಗೋ ಮಟ್ಟ ಇವ್ರು ಕಾಯಕತ್ತಾರ ಅಷ್ಟೇ. ಅದ ನೇಹಾ ದುಷ್ಕರ್ಮಿಗ, ನೇಹಾಗ ಆದಂದು ಹತ್ಯೆಗ, ಫಯಾಜಿಗ ಅವ್ರಿಗೆ ಅಲ್ಲಿ ಶಿಕ್ಷೆ ಕೊಟ್ಟಿದ್ರು. ಅವಾಗಿಂದ ಅವು ಎನ್ಕೌಂಟ್ರ್ ಮಾಡಿದ್ರೆ ಈ ಇನ್ನೊಂದು ಅಂಜಲಿನ ಕೊಲೆ ನಾವು ನೋಡೋಕೆ ಆಗ್ತಿದ್ದಿಲ್ಲ ಸರ್. ಅವ್ನು ಡೈರೆಕ್ಟ್ ಅಂದಾನಂತ, ನೇಹಾಕ್ ಕೊಲ್ದಂಗೆ ನಿಂಗೆ ಕೊಲ್ತೇನೆ ಅಂತ ಹೇಳಿ ಡೈರೆಕ್ಟ್ ಧಮಕಿ ಕೊಟ್ಟಾನ. ಇದು ಪೊಲೀಸ್ ಸಿಬ್ಬಂದಿ ಏನಿದಾರಲ್ರಿ ಪೊಲೀಸ್, ಅವ್ರ ನಿರ್ಲಕ್ಷ್ಯಲಿಂದ ಆಗೈತ್ರಿ ಇದೆಲ್ಲ. ಅದ ರೀ, ಓಣಿ ಒಳಗೆ ಹಿಂಗೆಲ್ಲ ಆದ್ರೆ ಏನು ಮಾಡೋದೈತಿ? ಸಣ್ಣ ಮಕ್ಕಳ ಒಂದು ಸಾಲಿಗೆ ಕಳ್ಸಕ್ಕೂ ಹೆದರ್ಕಿ, ಒಂದು ಮತ್ತೊಂದು ಕಳ್ಸಕ್ಕೂ ಹೆದರ್ಕಿ, ಮನ್ಯಾಗ ಎಷ್ಟೊತ್ತು ಇಟ್ಕೊಂಡು ಕುಂದಿರ್ತೀರಿ? ಒಂದು ಮಕ್ಕಳನ್ನ ಎಲ್ಲಿ ಅಂತ ಒಂದು ಕೆಲಸಕ್ಕೆ ಕಳ್ಸೋದು ತಪ್ಪಾಗೈತೆ ರೀ ಎಲ್ಲ ಕಡೆ. ಹಿಂಗಾಗಿ ರೀ ಯಾವ್ದಂತ ಹೇಳ್ರಿ ಯಾವ್ದು ಕೈ ಇದನ್ನು ಮಾಡ್ಕೊತಾರೆ? ಪೊಲೀಸರು ಮಾಡೋದಿಲ್ಲ. ಫಸ್ಟ್ ಪೊಲೀಸರಂತೆಲ್ಲ ಹೋದದ್ದು ಅವ್ರು ಮಾಡೇ ಇಲ್ರಿ. ತಮ್ಮ ಬಡಾವಣೆಯಲ್ಲಿ ಈ ರೀತಿ ಕೃತ್ಯ ನಡೆದಿದೆ. ಪೊಲೀಸರಿಗೆ ಈ ವಿಚಾರ ಗೊತ್ತಿದ್ರು, ಎಲ್ಲೋ ಒಂದು ಕಡೆ ಅವರು ಸಂಪೂರ್ಣ ನಿರ್ಲಕ್ಷ್ಯನ ವಹಿಸಿದ್ರು. ಆದ್ರೆ ಡಿಪಾರ್ಟ್ಮೆಂಟ್ ನಿರ್ಲಕ್ಷ್ಯ ವಹಿಸಬಾರ್ದಿತ್ತು ರೀ. ಯಾಕಂದ್ರೆ ಫಸ್ಟ ಇವ್ರು ಕಂಪ್ಲೇಂಟ್ ಕೊಟ್ಟಾಗ ಅವ್ರು ತೊಗೊಂಡು ಅದ್ರ ಮೇಲೆ ಆ್ಯಕ್ಷನ್ ತೊಗೊಂಡಿದ್ರೆ ಈ ಘಟನೆ ನಡೀತಿದ್ದಿಲ್ಲ. ತಿಂಗಳಕ್ಕೊಂದು ಹಿಂಗೆ ಘಟನೆ ನಡ್ಕೊಂಡು ಹೋದ್ರೆ ಕಾನೂನು ಏನು ಮಾಡಾತೈತ್ರಿ? ಸರ್ಕಾರ ಏನು ಮಾಡಾಕತ್ತೈತ್ರಿ? ಇದ್ರ ಮೇಲೆ ಆ್ಯಕ್ಷನ್ ತೊಗೊಂಡು ಅವ್ರಿಗೆ ತಪ್ಪು ಮಾಡಿದವ್ರಿಗೆ ಹೆಂಗೆ ಕೌಂಟರ್ ಮಾಡಿ ಕೊಲ್ಲಬೇಕು ನೋಡ್ರಿ. ಮೇಡಮ್, ಈಗ ಈ ಘಟನೆಗಳನ್ನು ಗಮನಿಸ್ತಾ ಇದ್ರೆ ಎಲ್ಲೋ ಒಂದು ಕಡೆ ಮಹಿಳೆಯರಿಗೆ, ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ದೀವಿ. ಮಹಿಳೆಯರಿಗೆ ರಕ್ಷಣೆ ಅಂದ್ರೆ ಮೊದಲೇ ಇಲ್ಲರಿ. ಸುಮ್ಮನೆ ಎಲ್ಲ ಅರ್ಧ 50-50 ಅಂತಂದು ಹೇಳ್ತಿದ್ದಾರೆ. ಆದರೆ ಹೆಣ್ಮಕ್ಳಿಗೆ ಒಬ್ಬರ ಓಡಾಡೋಕ್ಕೂ ಭಯ ಆಗ್ತಾ ಇದೆ. ಈಗ ಈ ಹುಡುಗಿ ಅವ್ರೇನೋ ತನ್ನ ಪಾಡಿಗೆ ತಾವು ದುಡ್ಕೊಂಡು ತಿಂತಿದ್ರು. ಅದು ಏನೋ ಹುಡುಗ ಪ್ರೀತಿ ಮಟ್ಲಿ ಅದನ್ನು ಇನ್ನೊಬ್ರ ಮುಂದೆ ಹೇಳ್ಬೋದಾಗಿತ್ತು ಅವ್ರು. ಇದು ಕೊಲೆನೇ ಪರಿಹಾರ ಅಲ್ಲಲ್ಲ. ಇದು ಈ ಟೈಪ್ ಕೊಲೆ ಈ ನ್ಯಾಯ ಆಗಿಂದ ಎಷ್ಟೋ ಜನದ ಕೊಲೆ ಆಗಿತ್ತು. ಈಗಲೇ 13ನೇ ಹುಡುಗಿ ಇದು. ಆದರೆ ಇದು ಯಾರು ಗಮನಕ್ಕೆ ಇಲ್ಲ, ಎಲ್ಲ ಮುಚ್ಚಾಕ್ತಾ ಇದ್ದಾರೆ. ಅದಕ್ಕೆ ಯಾಕೆ ಕಾರಣ ಮುಚ್ಚಾಕ್ತಾ ಇದ್ದಾರೆ? ಏನು ಈಗ ನಾಳೆ ನಮ್ಮ ಮಕ್ಕಳನ್ನ ಕಳಿಸೋನು ಬೇಡ, ಹೊರಗೆ ಸಾಲಿಗೆ ಕಳಿಸ್ಬೇಕು. ನಾಳೆ ಒಂದು ಏನಿದ್ರು ಎಜುಕೇಷನ್ ಕೇಳ್ತಾರೆ. ಎಜುಕೇಷನ್ ನಾವು ಹೆಂಗೆ ಕೊಡ್ಬೇಕು ಮಕ್ಕಳನ್ನ? ಹೊರಗೆ ಬಿಡಕ್ಕೆ ನಮ್ಗೆ ಭಯ ಆಗ್ತಾ ಇದೆ. ಇದಕ್ಕೆ ಕಾನೂನು ಕರೆಕ್ಟಾಗಿ ಇದು ತೊಗೋಬೇಕು. ನಮ್ಮ ಮೋದಿಯವ್ರು ಇಷ್ಟು ಬಡದಾಡಕತ್ತಾರೆ, ಆದರೆ ಜನರಿಗೆ ರಕ್ಷಣೆನೇ ಇಲ್ಲ. ನಮಗೆ ರಕ್ಷಣೆ. ಥ್ಯಾಂಕ್ ಯು. ನೇಹಾ ಹತ್ಯೆಯಾದ ಸಂದರ್ಭದಲ್ಲಿ ಇಡೀ ಪ್ರಕರಣ ಯಾವೆಲ್ಲ ರೀತಿ ರಾಜಕೀಯ ತಿರುವುಗಳನ್ನ ಪಡೆದುಕೊಂಡಿತ್ತು ನಾವು ಗಮನಿಸಿದ್ವಿ. ದೊಡ್ಡ ದೊಡ್ಡ ರಾಜಕೀಯ ನಾಯಕರು, ಅದರಲ್ಲೂ ಬಿಜೆಪಿಯಲ್ಲಂತೂ ರಾಷ್ಟ್ರೀಯ ಮಟ್ಟದ ನಾಯಕರು ಕೂಡ ನೇಹಾ ಪ್ರಕರಣವನ್ನ ಖಂಡಿಸಿ ಮಾತನಾಡಿದ್ರು. ನೇಹಾ ಮನೆಗೆ ಭೇಟಿ ನೀಡಿದ್ರು. ಇದೀಗ ಅಂಜಲಿ ಹತ್ಯೆ ಪ್ರಕರಣದಲ್ಲೂ ಕೂಡ